ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 3 ಸಿನಿಮಾಗಳು ಈ ವರ್ಷ ರಿಲೀಸ್ ಆಯ್ತು. ಡಿಬಾಸ್ ಅಭಿಮಾನಿಗಳ ಒಂದು ಆ ಸಂಭ್ರಮಾಚರಣೆ, ಆ ಸಂತೋಷ ಮುಗಿಲು ಮುಟ್ಟಿತ್ತು. ಸಾಕಷ್ಟು ದೊಡ್ಡ ಮಟ್ಟದ ಕಟೌಟ್ ಅನ್ನ ಹಾಕಿ ಸರ್ಪಟಾಕಿ ಹಚ್ಚಿ ಹಾಲಾಭಿಷೇಕ ಮಾಡಿ ಸಂಭ್ರಮ ಪಟ್ಟಿದ್ರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಕನ್ನಡ ಚಿತ್ರೋದ್ಯಮದಲ್ಲಿ ರಿಲೀಸ್ ಟ್ರೆಂಡ್ ಜೋರಾಗಿರೋದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ವರ್ಷ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕನ್ನಡ ಚಿತ್ರರಂಗದ ಬಹುತೇಕ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿದ್ದನ್ನ ನಾವೆಲ್ಲರೂ ನೋಡಿದ್ದೇವೆ ಕೂಡ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 3 ಸಿನಿಮಾಗಳು ಈ ವರ್ಷ ರಿಲೀಸ್ ಆಯ್ತು. ಶಾಸ್ತ್ರಿ, ಕರಿಯ ಸಿನಿಮಾಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ತು. ಪ್ರಸನ್ನ ಚಿತ್ರಮಂದಿರದಲ್ಲಿ ಡಿಬಾಸ್ ಅಭಿಮಾನಿಗಳ ಒಂದು ಆ ಸಂಭ್ರಮಾಚರಣೆ, ಆ ಸಂತೋಷ ಮುಗಿಲು ಮುಟ್ಟಿತ್ತು. ಸೊ ಸಾಕಷ್ಟು ದೊಡ್ಡ ಮಟ್ಟದ ಕಟೌಟ್ ಅನ್ನ ಹಾಕಿ ಸರ್ಪಟಾಕಿ ಹಚ್ಚಿ ಹಾಲಾಭಿಷೇಕ ಮಾಡಿ ಸಂಭ್ರಮ ಪಟ್ಟಿದ್ರು. ಹೊಸ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಯಾವ ರೀತಿ ಓಪನಿಂಗ್ ಪಡೆದುಕೊಳ್ತಾವೋ ಅದೇ ರೀತಿಯ ಓಪನಿಂಗ್ ಕರಿಯ ಮತ್ತೆ ಶಾಸ್ತ್ರಿ ಸಿನಿಮಾಗೆ ಸಿಕ್ಕಿದ್ದನ್ನ ನಾವೆಲ್ಲರೂ ನೋಡಿದ್ವಿ. ಸೊ ಈಗ ಯಾಕೆ ರಿಲೀಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಇವತ್ತು ಅಂದ್ರೆ ನವೆಂಬರ್ 22ನೇ ತಾರೀಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ದರ್ಶನ್ ಸಿರಿ ಕರಿಯರ್ನ ಮೈಲ್ ಸ್ಟೋನ್ ಸಿನಿಮಾಗಳಲ್ಲಿ ಒಂದು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸುಮಾರು ಅವತ್ತಿಗೆ 12 ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಸಿನಿಮಾ ಇದು. ನಾಗಣ್ಣ ಅವರು ಡೈರೆಕ್ಟ್ ಮಾಡಿದ್ರು, ಆನಂದ್ ಅಪ್ಪಗೋಳ ಅವರು ಪ್ರೊಡ್ಯೂಸ್ ಮಾಡಿದ್ರು. ಬಹುದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿತ್ತು. ದರ್ಶನ್ ಅವರಾಗಿರ್ಲಿ, ಜಯಪ್ರದಾ ಅವರು, ನಿಖಿತಾ ಅವರು, ಶಶಿಕುಮಾರ್ ಅವರು, ರಮೇಶ್ ಭಟ್ ಅವರು, ಅವಿನಾಶ್ ಅವರು, ಹೀಗೆ ಅತಿ ದೊಡ್ಡ ಕನ್ನಡ ಚಿತ್ರರಂಗದ ಬಹುದೊಡ್ಡ ತಾರಾ ಬಳಗವನ್ನ ಹೊಂದಿದಂತಹ ಈ ಸಿನಿಮಾ ದರ್ಶನ್ ಅವರ ಸಿನಿಮಾ ಕರಿಯರ್ಗೆ ಮೈಲುಗಲ್ಲಾಗಿತ್ತು. ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಹೊರಟವರು ಚಿತ್ರದ ನಿರ್ಮಾಪಕರು ಜೊತೆಗೆ ವಿತರಕರು ಆಗಿರತಕ್ಕಂತಹ ಬಸವರಾಜ್ ಅನ್ನೋರು ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಹೊರಟರು. ನವೆಂಬರ್ 8ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತಂತೆ. ಆದ್ರೆ ಅವತ್ತಿಗೆ ದರ್ಶನ್ ಸಿನಿಮಾ ಕರಿಯರ್ನ ಇನ್ನೊಂದು ಸಿನಿಮಾ ಅಂದ್ರೆ ನವಗ್ರಹ ಸಿನಿಮಾ ರಿಲೀಸ್ ಆಗಿದ್ರಿಂದ ಸೊ ಒಂದಿಷ್ಟು ಮುಂದಕ್ಕೆ ಹಾಕೊಂಡ್ರು. ಆ ಸಿನಿಮಾ ದಿನಕರ್ ಅವರು ಡೈರೆಕ್ಟ್ ಮಾಡಿದ್ರು. ಸೊ ಹಾಗಾಗಿ ಬಸವರಾಜ್ ಅವರೇ 1-2 ವಾರ ಮುಂದಕ್ಕೆ ಹಾಕೊಳ್ಳಿ ನಿಮ್ ಸಿನಿಮಾ ಅಂತ ಹೇಳಿದ್ರಂತೆ. ಸೊ ಅವರಿಬ್ರು ಕೂಡ ಮಾತುಕತೆ ಆಡಿ ಇವತ್ತಿಗೆ ಅಂದ್ರೆ ನವೆಂಬರ್ 22ನೇ ತಾರೀಕಿಗೆ ಈ ಸಿನಿಮಾವನ್ನ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನ ಮರು ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೊರಟವರು ಸಿನಿಮಾ ತಂಡದ ನಿರ್ದೇಶಕರಿಗಿರ್ಲಿ ಅಥವಾ ತಂಡದ ಕಲಾವಿದರು, ನಿರ್ಮಾಪಕರು, ಹೀಗೆ ಒಂದಿಷ್ಟು ಬಳಗಕ್ಕೆ ತಿಳಿಸಬೇಕಾಗತ್ತೆ. ಜೊತೆಗೆ ಡಿಬಾಸ್ ಅಭಿಮಾನಿಗಳಿಗೂ ಕೂಡ ಸಿನಿಮಾ ರಿಲೀಸ್ ಬಗ್ಗೆ ಇಂಟಿಮೇಟ್ ಮಾಡಿದ್ರೆ, ಅವ್ರಿಗೊಂದಿಷ್ಟು ಮಾಹಿತಿಯನ್ನ ಕೊಟ್ರೆ ರಿಲೀಸ್ಗೆ ಯಾವ ರೀತಿ ತಯಾರಿ ಬೇಕೋ ಅದೆಲ್ಲವನ್ನೂ ಮಾಡ್ಕೊಳ್ತಾರೆ. ಮೇನ್ ಥಿಯೇಟರ್ ಯಾವ್ದಿರುತ್ತೋ ಅಲ್ಲೆಲ್ಲ ಸ್ಟಾರ್ಗಳನ್ನ ಕಟ್ಟೋದಾಗಿರ್ಬೋದು, ಕಟೌಟ್ ಹಾಕೋದಾಗಿರ್ಬೋದು, ಫ್ಲೆಕ್ಸ್ ಹಾಕೋದಾಗಿರ್ಬೋದು, ಬ್ಯಾನರ್ಗಳನ್ನ ಕಟ್ಟೋದಾಗಿರ್ಬೋದು, ಸರಪಟಾಕಿ ಹಚ್ಚೋಕೆ ಯಾವ ರೀತಿ ವ್ಯವಸ್ಥೆ ಆಗಬೇಕಾದಾಗಿರ್ಬೋದು, ಅಥವಾ ಹೌಸ್ಫುಲ್ ಪ್ರದರ್ಶನ ಕಾಣಕ್ಕೆ ಚಿತ್ರಮಂದಿರದ ಥಿಯೇಟರ್ ಮುಂದೆ ಒಂದು ಹೌಸ್ಫುಲ್ ಬೋರ್ಡ್ ಬೀಳೋದಕ್ಕೆ ಎಷ್ಟು ಜನರನ್ನ ಸೇರಿಸಬೇಕು ಆಗಿರ್ಬೋದು. ಅಂದ್ರೆ ಡಿಬಾಸ್ ಅಭಿಮಾನಿಗಳೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಭಿಮಾನಿಗಳಿದ್ದಾರೋ ಎಲ್ಲರೂ ಕೂಡ ಒಂದೆಡೆ ಸೇರಿ ಸಿನಿಮಾವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಕ್ಕಂಥದ್ದು ಡಿಬಾಸ್ ಅಭಿಮಾನಿಗಳ ಒಂದು ಅದೊಂದು ಟ್ರೆಂಡು. ಇಲ್ಲಿವರೆಗೂ ನಾವು ಶಾಸ್ತ್ರಿ ಮತ್ತೆ ಕರಿಯ ಸಿನಿಮಾಗೆ ಅಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಯಾಕೆ ಸಿಕ್ತು ಅಂತಂದ್ರೆ, ಸಿನಿಮಾ ರಿಲೀಸ್ಗೂ ಬಿಫೋರೆ 1.5 ತಿಂಗಳು 2 ತಿಂಗಳಿಗೂ ಬಿಫೋರೆ ಸಿನಿಮಾ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೋ ಅವರೆಲ್ಲರೂ ಕೂಡ ಇಂಟಿಮೇಟ್ ಮಾಡಿದ್ರು. ಹೀಗಾಗಿನೇ ಆ 2 ಸಿನಿಮಾಗಳು ಒಂದೊಂದು ವಾರಗಟ್ಲೆ ಹೌಸ್ಫುಲ್ ಪ್ರದರ್ಶನ ಕಾಣಲಿಕ್ಕೆ ಸಾಧ್ಯ ಆಯಿತು. ಬಟ್ ಇವತ್ತು ನವೆಂಬರ್ 22ನೇ ತಾರೀಕು ಏನು ರಿಲೀಸ್ ಆಗಿದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಥಿಯೇಟರ್ ಫುಲ್ ಖಾಲಿ ಹೊಡಿತಾ ಇದೆ. ದರ್ಶನ್ ಅಭಿಮಾನಿಗಳು ಇಲ್ಲ ಅಲ್ಲಿ. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಸಿನಿಮಾ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಬುಕ್ ಬೈ ಶೋನಲ್ಲಿ ಮಾತ್ರ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್, ಟಿಕೆಟೇ ಸಿಗ್ತಾ ಇಲ್ಲ ಅನ್ನೋಂಥದ್ದು ಎಲ್ಲ ಬುಕ್ ಆಗಿರ್ತಕ್ಕಂಥದ್ದು ಬುಕ್ ಬೈ ಶೋನಲ್ಲಿ. ಏನಿದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಇಲ್ಲಿ ನೋಡಿದ್ರೆ ಬುಕ್ ಬೈ ಶೋನಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಗಳು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗಿ, ಹೌದಾ ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಡಿಬಾಸ್ ಅಭಿಮಾನಿಗಳು ಥಿಯೇಟರ್ಗೆ ಹೋಗಿ ಚೆಕ್ ಮಾಡಿದಾಗ, ಅಂದ್ರೆ ಖುದ್ದು ಸಿದ್ದೇಶ್ವರ ಥಿಯೇಟರ್ಗೆ ಹೋಗ್ತಾರೆ. ಬೆಂಗಳೂರಿನ ಪ್ರಮುಖ ಒಂದು ಗಾಂಧಿನಗರದಲ್ಲಿ ಮೇನ್ ಥಿಯೇಟರ್ಗಳು ಸಿಕ್ಕಿರ್ಲಿಲ್ಲ ಅಂತ ವಿತರಕರು ಹೇಳೋ ಪ್ರಕಾರ, ಬಸವರಾಜ್ ಹೇಳೋ ಪ್ರಕಾರ. ಸೊ ಅದಕ್ಕೆ ಸಿದ್ದೇಶ್ವರ ಥಿಯೇಟರ್ ಮೇನ್ ಥಿಯೇಟರ್ ಅಂತೆ. ಅಲ್ಲಿ ಹೋಗಿ ನೋಡಿದಾಗ ಥಿಯೇಟರ್ ಫುಲ್ ಖಾಲಿ, ಯಾರು ಅಭಿಮಾನಿಗಳಿಲ್ಲ. ಬೆರಳೆಣಿಕೆಯಷ್ಟು ಜನ ಅಭಿಮಾನಿಗಳು ಮಾತ್ರ ಬಂದಿದ್ರಂತೆ. ಆ ಬಂದಂತ ಅಭಿಮಾನಿಗಳು ಒಂದು ಬ್ಯಾನರ್ನ ಹಾಕಿದ್ದಾರೆ, ಹಾಲಾಭಿಷೇಕ ಮಾಡಿದ್ದಾರೆ, ಪಟಾಕಿ ಹಚ್ಚಿದ್ದಾರೆ, ಸಂಭ್ರಮಾಚರಣೆ ಮಾಡಿನೇ ರಾಯಣ್ಣನನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದ್ದಿದ್ದು ಮಾತ್ರ 3 ಜನ ಮಾತ್ರ. ಸೊ ಆಗ ವಿತರಕರು ಬರ್ತಾರೆ ಅಲ್ಲಿಗೆ. ಬಸವರಾಜ್ ಅವರು ಸಿನಿಮಾನ ರಿಲೀಸ್ ಮಾಡಿದಂಥವ್ರು ಅವ್ರನ್ನ ಕೇಳಿದಾಗ ಇಂಟಿಮೇಟ್ ಮಾಡಿಲ್ಲ, ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮಾತಿನ ಚಕಮಕಿ ನಡೆಯುತ್ತೆ. ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಅವರ ಹೆಸರಿಗೆ ಕೆಟ್ಟ ಹೆಸರು ತರಬೇಕು, ಸಿನಿಮಾಗಳು ಥಿಯೇಟರ್ಗಳು ಖಾಲಿ ಹೊಡಿತಿದೆ ಅಂತ ತೋರಿಸ್ಬೇಕು ಅಂತಾನೆ ಇವರು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ಸಿನಿಮಾವನ್ನ ಯಾರೇ ಪ್ರೊಡ್ಯೂಸರ್ಸು ಅಥವಾ ಯಾರೇ ವಿತರಕರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಥವಾ ಮರು ಬಿಡುಗಡೆ ಮಾಡಬೇಕು ಅಂತ ಹೊರಟವರು ನಮಗೊಂದಿಷ್ಟು ಇನ್ಫಾರ್ಮೇಶನ್ ಮಾಡಿ ನಮಗೆ ಏನು ಬೇಕೋ ಅದೆಲ್ಲವನ್ನ ವ್ಯವಸ್ಥೆನ ನಾವೇ ಖುದ್ದು ಮಾಡಿಕೊಂಡು ದರ್ಶನ್ ಅವರ ಸಿನಿಮಾಗಳು ರಿಲೀಸ್ ಆದರೂ ಕೂಡ ದೊಡ್ಡ ಓಪನಿಂಗ್ ಪಡೆದುಕೊಳ್ಳುವಂತೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಡಿಬಾಸ್ ಅಭಿಮಾನಿಗಳು ಹೇಳ್ಕೊಂಡಿದ್ದನ್ನ
ಕೇಳಿಸ್ಕೊಂಡಿದ್ದೇವೆ. ಸೊ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಎಂತಹ ಸಿನಿಮಾ ನಿಮ್ಗೆ ಗೊತ್ತು, ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದಂಥ ಸಿನಿಮಾ, ದರ್ಶನ್ ಅವರ ಅದ್ಭುತ ಅಭಿನಯಕ್ಕೆ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥ ಸಿನಿಮಾ. ಸೊ ಇಂಥ ಫ್ರೀಡಮ್ ಫೈಟರ್ಸ್ ಸಿನಿಮಾಗೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಲಿಲ್ಲ ಮರು ಬಿಡುಗಡೆ ಅಂತಂದ್ರೆ ಅದು ವಿತರಕರದ್ದು ಎಫೆಕ್ಟೇ ಅಂತಾನೆ. ಅಂದ್ರೆ ಯಾರು ರೀ ರಿಲೀಸ್ ಮಾಡಿದಾರೋ ಬಸವರಾಜನವರು ಅವ್ರದೇ ಫಾಲ್ಟು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ರೀ ರಿಲೀಸ್ ಮಾಡೋದು ತಪ್ಪಲ್ಲ, ಆದ್ರೆ ರೀ ರಿಲೀಸ್ ಆಗ್ತಿರೋದು ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿ ಬಾಸ್ ಅಭಿಮಾನಿಗಳಿಗೆ ಮಾಹಿತಿ ಇರಲಿಲ್ವಂತೆ. ಹೀಗಾಗಿನೇ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಅವರಿಗೆ ಸರ್ಜರಿ ಆಗಬೇಕಾಗಿದೆ. ಸೊ ಹೀಗಾಗಿ ಬೆನ್ನು ನೋವಿದೆ, ಕಾಲು ನೋವಿದೆ, ಕಾಲಿನ ಸೆಳೆತ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ನಾವೇ ನಿಮಗೆ ತಲುಪಿಸ್ತಾ ಇದ್ದೇವೆ. ಸೊ ಇಂತಹ ಸಂದರ್ಭದಲ್ಲಿ ಈ ಸಿನಿಮಾವನ್ನ ರೀ ರಿಲೀಸ್ ಮಾಡೋದು, ದರ್ಶನ್ ಅವರ ಹೆಸರನ್ನ ಪ್ರಖ್ಯಾತಿಗೊಳಿಸೋದು ಅಥವಾ ಅವರ ಕ್ರೇಜ್ ಕಡಿಮೆ ಆಗಿಲ್ಲ ಅಂತ ತೋರಿಸೋದಕ್ಕೆ ವಿತರಕರು ಮುಂದಾಗೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಆದ್ರೆ ರೀ ರಿಲೀಸ್ ಮಾಡ್ಲಿಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಖರ್ಚಾಗಿರುತ್ತಲ್ವಾ, ಒಂದು ಚೂರು ಇನ್ಫಾರ್ಮ್ ಮಾಡಿದ್ರೆ ಅವರ ಸಿನಿಮಾಗಳಿಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗುತ್ತೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.